ಸಾಗರದ ಸಂತ ಜೋಸೆಫರ ದೇವಾಲಯದ ಶಿಲುಬೆ ಹಾದಿ, ಸಾಗರದ ಸಂತ ಜೋಸೆಫರ ದೇವಾಲಯದಿಂದ ಹೊರಟ ಶಿಲುಬೆ ಹಾದಿ ನೇರ ತಾಳಗುಪ್ಪದ ಬಳೆಗಾರು ತನಕ ಈ ಶಿಲುಬೆ ಹಾದಿಯ ನಡೆಯುತ್ತೆ. ಇದರ ಸಂಪೂರ್ಣ ಚಿತ್ರಣ ಲೈವ್ ಸಾಗರ್ K15ನಲ್ಲಿ. ಸಾಗರದ ಭಕ್ತಾದಿಗಳು ಇದೇ ರೀತಿಯಲ್ಲಿ ಶಿಲುಬೆ ಹೊತ್ತುಕೊಂಡು ಸುಮಾರು 14 ಕಿಲೋಮೀಟರ್ಗಳ 14 ಯಾತನೆಗಳನ್ನು ನೆನೆಸಿಕೊಳ್ಳುತ್ತಾ ಈಗ ಈ ಒಂದು ಯಾತ್ರೆ ಹೊರಟಿದೆ. ಸಂತ ಜೋಸೆಫರ ದೇವಾಲಯದ ಧರ್ಮಗುರುಗಳು ಅದರ ವಿನೋದ್ ಹಾಗೂ ಕಿರಣ್ ಅವರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಇದು ಮೊದಲನೆಯ ಸ್ಥಳ ಪ್ರಸಾದ ಪೂರ್ಣಿ ಸಂತ ಜೋಸೆಫರ ಕಾನ್ವೆಂಟಿನ ಬಳಿಯಲ್ಲಿ. ನೀವು ಧನ್ಯರು. ಮೊದಲನೆಯ ಸ್ಥಳ. ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಕಡೇ ದಿನದಲ್ಲಿ ಜೀವಿತರಿಗೂ ಸರ್ವರಿಗೂ ಸತ್ತವರಿಗೂ ನ್ಯಾಯ ನಿರ್ಣಯ ಮಾಡಬರಲಿರುವ ನಮ್ಮ ಪ್ರಭು ಯೇಸು ಅನ್ನಾಸ್ ಮತ್ತು ಕೈಪಾಸ್ ಅವರ ಮುಂದೆ ಪೆಟ್ಟು, ನಿಂದೆ, ದೂಷಣೆಗಳನ್ನು ಸಹಿಸಿಕೊಳ್ಳುತ್ತಾರೆ. ಪಿಲಾತನಿಂದ ಅನ್ಯಾಯವೂ ಅವಮಾನಕರವೂ ಆದ ಮರಣಕ್ಕೆ ನಿರ್ಣಯಿಸಲ್ಪಡುತ್ತಾರೆ. ಆಗ ಯೇಸುವಿನಲ್ಲಿ ಕಾಣಿಸಿಕೊಂಡ ತಾಳ್ಮೆ, ವಿಧೇಯತೆ, ಮಾನವರ ಮೇಲಿನ ಪ್ರೀತಿ ಎಷ್ಟೊಂದು ಧ್ಯಾನಿಸೋಣ. ಅವರ ಮರಣಕ್ಕೆ ನಮ್ಮ ಪಾಪಗಳೇ ಕಾರಣವೆಂದಿರಿತು ಅವರ ಪಾದದಲ್ಲಿ ಬಿದ್ದು ಮನ್ನಣೆ ಬೇಡಿಕೊಳ್ಳೋಣ, ಪ್ರಾರ್ಥಿಸೋಣ. ನಿರ್ಮಲ ಬಲಿಯಾದ ಯೇಸುವೆ, ತಮ್ಮನ್ನು ಮರಣಕ್ಕೆ ನಿರ್ಣಯಿಸಿದವನು ಪಿಲಾತನು ಮಾತ್ರವಲ್ಲ, ಹೀನ ಪಾಪಿಗಳಾದ ನಾವೆಲ್ಲರೂ ದೇವರವರ ಮೇಲೆ ಸಾವಿನ ತೀರ್ಪು ಇಟ್ಟೆವು. ಜೂದರು ಮಾತ್ರವಲ್ಲ, ನಾವೆಲ್ಲರೂ ಪಾಪಗಳನ್ನು ಕಟ್ಟಿಕೊಳ್ಳುವಾಗಲೆಲ್ಲ ಶಿಲುಬೆಗೇರಿಸು, ಶಿಲುಬೆಗೇರಿಸು ಎಂದು ಕೂಗಿದ ಹಾಗಾಯಿತು. ಓ ಯೇಸುವೆ, ಅಪರಾಧಸ್ಥರಾದ ನಮ್ಮ ನಿಮಿತ್ತ ನಿಷ್ಕಳಂಕರಾದ ತಾವು ಶಿಲುಬೆ ಆಜ್ಞೆಗೆ ಗುರಿಯಾದಿರಿ. ನಾವು ಮಾಡಿದ ಪಾಪಗಳಿಗೆ ಅತ್ಯಂತ ಪಶ್ಚಾತ್ತಾಪಪಟ್ಟು ನಮ್ಮ ಪ್ರಲಾಪದಿಂದಲೂ ಪರಿಹಾರದಿಂದಲೂ ದೇವರವರ ಕರುಣೆಗೆ ಪಾತ್ರರಾಗಿ ಪಾಪ ವಿಮೋಚನೆ ಪಡೆಯುವಂತೆ ಅನುಗ್ರಹಿಸಿರಿ ಪ್ರಭು. ಸ್ವರ್ಗದಲ್ಲಿರುವ ನಮ್ಮ ಆಹಾರವನ್ನು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿದರೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಓ ನನ್ನ ಯೇಸುವೇ, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ಸೇರಿಸಿಕೊಳ್ಳಿರಿ. ಎಂಬ ರಹಸ್ಯವನ್ನು ಧ್ಯಾನಿಸೋಣ. ನರಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪವಿತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ. ಸ್ಥಳ. ಪ್ರಭು ಯೇಸು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪರಮ ಗುರುವಾಗಿರುವ ಯೇಸು ಚಾಟಿಯ ಪೆಟ್ಟುಗಳಿಂದ
ಕೆಂಪಾಗಿದ್ದ ತಮ್ಮ ತಿರುಭುಜಗಳ ಮೇಲೆ ಭಾರವಾದ ಶಿಲುಬೆಯನ್ನು ತೋರಿಸಿದಾಗ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ಅದನ್ನು ಹೊತ್ತುಕೊಂಡರು. ಸರ್ವೇಶ್ವರನಿಂದಲಾರದ ಸೃಷ್ಟಿಗಳಿಂದಲಾದರೂ ನಮಗೆ ಸಂಭವಿಸುವ ದುಃಖ ದುರಿತಗಳನ್ನು ನಾವು ಗುಣಗುಟ್ಟದೆ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕೆಂದು ನಮ್ಮ ದಿವ್ಯ ಬೋಧಕರು ಆ ರೀತಿ ವರ್ತಿಸಿದರು. ಶಾಂತ ಸ್ವರೂಪರು, ನಮ್ರರು ಆದ ಯೇಸುವೆ, ತಾವು ನಿಷ್ಕಳಂಕರಾಗಿರುವಲ್ಲಿ ಈ ಭಾರವಾದ ಹಾಗೂ ಅವಮಾನಕಾರವಾದ ಶಿಲುಬೆಯನ್ನು ಹೊರುವುದು ಏಕೆ? ದುಷ್ಟ ಪಾಪಾತ್ಮರಾದ ನಾವೇ ಹೊರಬೇಕಾಗಿತ್ತು. ಇನ್ನು ಮುಂದೆ ನಿಮ್ಮನ್ನು ಅನುಸರಿಸಿಯಾದರೂ ನಡೆದು ದೇವನೀತಿಯು ನಮಗೆ ವಿಧಿಸುವ ಕಷ್ಟ ದುಃಖಗಳೆಂಬ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆಯುವಂತೆ ಅನುಗ್ರಹಿಸಿ. ನಾವು ಕಟ್ಟಿಕೊಂಡ ಲೆಕ್ಕವಿಲ್ಲದ ಪಾಪಗಳಿಗೆ ಪರಿಹಾರವಾಗಿ ತಪಸ್ಸಿನ ಮಾರ್ಗವನ್ನು ಕೈಗೊಂಡು ಪರಲೋಕ ರಾಜ್ಯಕ್ಕೆ ಬಂದು ಸೇರುವಂತೆ ಮಾಡತೊಡಗಿಸಿ. ತಂದೆಯೇ, ನೀವು ಅನುಭವಿಸಿದ ಕಷ್ಟಗಳಲ್ಲಿ ಕೊಂಚವಾದರೂ ನಾವು ಅನುಭವಿಸಿ ಪರರನ್ನು ಕ್ಷಮಿಸುವ ಮನೋಭಾವವನ್ನು ದಯಪಾಲಿಸಿ. ಸ್ವರ್ಗದಲ್ಲಿರುವ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಈಗಲೂ ನಮ್ಮ ಮರಣದ ಪ್ರಸಾದ ಕೊಡಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ ನಮ್ಮ ಮರಿಯ ಪ್ರಸಾದ ಕೊಡಿ. ನಮ್ಮ ಮರಣದ ಯೇಸುವೆ, ನನ್ನ ಪಾಪಗಳನ್ನು ಕ್ಷಮಿಸಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿ. ಎಲ್ಲ ಆತ್ಮಗಳನ್ನು ಭಾರವಾದ ಶಿಲುಬೆ ಹೊತ್ತು ನಡೆಯುತ್ತಿದ್ದ ಪ್ರಭು ಯೇಸು ಮೊಕ್ಕಡೆಯಾಗಿ ಬಿಡುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ನಮ್ಮ ದಿವ್ಯ ರಕ್ಷಕರು ಕಲ್ವಾರಿ ಬೆಟ್ಟದ ಹಾದಿಯಲ್ಲಿ ಅತ್ಯಂತ ಕಷ್ಟದೊಂದಿಗೆ ನಡೆದು ಶಿಲುಬೆಯ ಭಾರ ಹೊರಲಾರದೆ ಮೊಕ್ಕಡೆಯಾಗಿ ಬೀಳುವುದನ್ನು ಧ್ಯಾನಿಸೋಣ. ಅವರು ಗೆತ್ಸಮನಿ ತೋಟದಲ್ಲಿ ರಕ್ತದ ಬೆವರು ಬೇರ್ವೆರ್ತಾಗ ಹಾಗೂ ಸಿಪಾಯಿಗಳು ಅವರನ್ನು ಚಾಟಿ ಚಿಪ್ಪಾಣಿಗಳಿಂದ ಹೊಡೆದಾಗ ಮತ್ತು ಮುಳ್ಳಿನ ಕಿರೀಟ ಹೊತ್ತಿದಾಗ ರಕ್ತವು ಹೇರಳವಾಗಿ ಹರಿಯಿತು. ಈ ಕಾರಣ ಯೇಸು ಈಗ ಮೊಕ್ಕಡೆಯಾಗಿ ಬೀಳುತ್ತಾರೆ. ಕ್ರೂರ ಸಿಪಾಯಿಗಳು ಅವರನ್ನು ದೂಷಿಸಿ ಬಡಿದಾಗ್ಲೂ ಲವಲೇಶವಾದರೂ ಕೋಪಿಸದೆ ಪುನಃ ಎದ್ದು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣವೇ ತಕ್ಕ ತಪಸ್ಸಿನಿಂದ ಏಳಬೇಕೆಂದು ಇದರಿಂದ ಕಲಿತುಕೊಳ್ಳೋಣ. ಸುಗುಣ ಸಂಪನ್ನರಾದ ಯೇಸುವೆ, ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ ಪ್ರಭು. ಪುಣ್ಯದ ದಾರಿಯಲ್ಲಿ ನಡೆಯಲು ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ. ಜೀವವೃಕ್ಷವಾಗಿರುವ ಶಿಲುಬೆಯ ಸತ್ಫಲವನ್ನು ನಿತ್ಯಾನಂದವನ್ನು ನಾವು ಸವಿಯುವಂತೆ ಕೃಪೆ ಮಾಡಿರಿ ಪ್ರಭು. ಜೀವನದಲ್ಲಿ ಪ್ರತಿ ಸಾರಿ ಬಿದ್ದಾಗಲೂ ಸಹ ನಮ್ಮನ್ನು ಏಳಿಸಿ ಇದು ಕೊನೆಯಲ್ಲ, ಇನ್ನು ಕ್ರಿಸ್ತನೆಡೆಗೆ ಸಾಗುವ ಪಯಣ ಬಾಕಿ ಇದೆ ಎಂದು ಅರಿತುಕೊಂಡು ಜೀವನದ ಎಲ್ಲ ಎಡರು ತೊಡರುಗಳನ್ನು ಸರಿದೂಗಿಸಿಕೊಂಡು ಕಷ್ಟ ನೋವುಗಳನ್ನು ಸಹಿಸಿಕೊಂಡು ಬಾಳುವಂಥ ಶಕ್ತಿಯನ್ನು ದಯಪಾಲಿಸಿ. ಸ್ವರ್ಗದಲ್ಲಿರುವ ಕಡೆ ಪರ್ಯಂತರ ಯೇಸುವನ್ನು ಆ ಮಾತೆ ಹಿಂಬಾಲಿಸುತ್ತಾರೆ. ಪ್ರಾರ್ಥಿಸೋಣ. ತಂದೆಯೇ, ವ್ಯಾಕುಲ ಭರಿತಳಾದ ಮರಿಯಮ್ಮನವರೇ, ನಿಮ್ಮ ಕುಮಾರನನ್ನು ಹಿಂಬಾಲಿಸಿ ಶಿಲುಬೆಯಡಿಯಲ್ಲಿ ನೀವು ತೋರಿದ ಮನೋದೃಢತೆಯನ್ನು ದಾಸರಾದ ನಾವು ಧ್ಯಾನಿಸಿಕೊಂಡು ನಿಮ್ಮೊಂದಿಗೆ ಶಿಲುಬೆಯಡಿಯಲ್ಲಿ ನಿಂತು ಈ ಸಂಸಾರ ಹಡಗಿನಲ್ಲಿ ಪಡೆಯಬೇಕಾಗಿರುವ ದುಃಖ ದುಗುಡಗಳನ್ನು ಸಹನೆಯಿಂದ ಸಹಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ ತಾಯಿ. ಸದಾ ವ್ಯಾಕುಲ ಭರಿತಳಾಗಿ ತಂದೆಯ
ಚಿತ್ತಾನುಸಾರವಾಗಿ ನಡೆಯುತ್ತಿರುವ ಆ ಮಾತೆಯ ಮುಖಾಂತರ ನಾವು ಪ್ರಾರ್ಥಿಸುತ್ತಿರುವಾಗ ಆ ತಾಯಿ ನಮ್ಮೆಲ್ಲರಿಗೂ ತಾಯಿಯಾಗಿ ನಮ್ಮ ಕಷ್ಟಗಳನ್ನು ನೀಗಿಸುತ್ತಾಳೆ ಎನ್ನುವ ಧೈರ್ಯದಿಂದ ನಾವು ಪರರನ್ನು ಕ್ಷಮಿಸುವಂತಹ ಕ್ರೈಸ್ತರು. ಆದ್ದರಿಂದ ಕ್ಷಮೆಯ ಮನೋಭಾವದೊಂದಿಗೆ ತಾಯಿಯೊಂದಿಗೆ ನಾವು ಪ್ರಾರ್ಥಿಸುವವರಾಗೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನೀಡಿರಿ. ನಮಗೆ ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮೋ ಮರಿಯ ಕೃಪಾ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ಐದನೇ ಪ್ರಭು ಯೇಸು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಿರೇನ್ಯದ ಸೀಮೋನನಿಂದ ಸಹಾಯವನ್ನು ಕೊಡುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಯೇಸುವಿಗೆ ನಮ್ಮ ಮೇಲಿರುವ ಎಲ್ಲೇ ಇಲ್ಲದ ದಯೆಯನ್ನು ಗಮನಿಸೋಣ. ಕಲ್ವಾರಿ ಬೆಟ್ಟದ ಮಾರ್ಗದಲ್ಲಿ ನಡೆಯಲು ಯೇಸು ಅಶಕ್ತರಾಗಿರುವಾಗ ಜೂದರು ಸಿರೇನ್ಯದ ಸೀಮೋನನು ಹಿಡಿದು ಶಿಲುಬೆಯನ್ನು ಹೊರುವಂತೆ ಬಲವಂತ ಮಾಡುತ್ತಾರೆ. ಕರ್ತರು ಇದಕ್ಕೆ ಪರರ ಒತ್ತಾಸೆಯನ್ನು ಅಂಗೀಕರಿಸಲು ಕಾರಣವೇನು? ಅವರಿಗೆ ಬಲ ಕಡಿಮೆಯೋ? ಅವರೇ ಸರ್ವಲೋಕಗಳನ್ನು ಸೃಷ್ಟಿಸಿ ನಡೆಸುವವು. ನಾವು ನಮ್ಮ ಅಲ್ಪ ಸ್ವಲ್ಪ ಕಷ್ಟ ದುರಿತಗಳನ್ನು ಅವರ ಯಾತನೆಗಳೊಂದಿಗೆ ಕೂಡಿಸಿ ಅವರ ಕಹಿಯಾದ ಪಾನದಲ್ಲಿ ನಾವು ಸಹ ಪಾಲುಗಾರರಾಗಬೇಕೆಂದು ಈ ರೀತಿಯಲ್ಲಿ ವರ್ತಿಸಿದರು. ಪ್ರಾರ್ಥಿಸೋಣ. ನಮ್ಮ ಬೋಧಕರಾದ ದಿವ್ಯ ಯೇಸುವೆ, ಪಾಡುಗಳೆಂಬ ಪಾತ್ರೆಯಲ್ಲಿ ಅತ್ಯಧಿಕ ಕಹಿಯಾಗಿದ್ದೆಲ್ಲವನ್ನೂ ತಾವೇ ಕುಡಿದು ಅದರಲ್ಲಿ ಕಿಂಚಿತ್ತು ಮಾತ್ರವೇ ಮಿಗಿಲುವಂತೆ ಕೃಪೆ ಮಾಡಿದ್ದೀರಿ ಪ್ರಭು. ಹೀಗಿರಲಾಗಿ ತಾವು ನಮಗೆ ಬಿಟ್ಟಿರುವ ಈ ಅತ್ಯಲ್ಪ ಪಾಲನ್ನು ನಾವು ತಳ್ಳಿಬಿಡದೆ ಸಂತೋಷದಿಂದ ಸೇವಿಸಿ ಮರುಲೋಕದ ಮುಕ್ತರಿಗೆ ತಾವು ಪಾಲಿಸುವ ಅಮೃತ ಪಾನಕ್ಕೆ ನಾವು ಸಹ ಯೋಗ್ಯರಾಗುವ ಹಾಗೆ ಅನುಗ್ರಹಿಸಿರಿ ಪ್ರಭು. ಆತ್ಮೀಯ ಸಹೋದರ ಸಹೋದರಿಯರೇ, ಯಾರೆಲ್ಲ ನಮಗೆ ಕೇಳನ್ನು ಬಯಸುತ್ತಾರೋ ಅವರಿಗೆ ನಾವು ಸಾಂತ್ವನವನ್ನು ಬಯಸಬೇಕು, ಕ್ಷಮೆಯನ್ನು ದಯಪಾಲಿಸಬೇಕು. ನಮ್ಮ ಸಹಾಯಕ್ಕೆ ಬರುವವರು ನಮ್ಮ ಸಹೋದರ ಸಹೋದರಿ, ಬಂಧು ಮಿತ್ರರು, ರಕ್ತ ಸಂಬಂಧಿಗಳಲ್ಲ, ಬದಲಾಗಿ ಪ್ರಭುವೇ ನಿಯೋಜಿಸಿರುವ ಆ ವ್ಯಕ್ತಿಗಳು. ಅಂದರೆ ನಾವು ಯಾರಿಗೆ ಸಹಾಯ ಮಾಡಲು ಮುಂದಾಗುತ್ತೇವೋ ಅಂಥವರು ನಮ್ಮವರಲ್ಲ, ಬದಲಾಗಿ ಪ್ರಭುವೇ ನಮಗಾಗಿ ನೀಡಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಕ್ಷಮಿಸಿ ಪ್ರೀತಿಸಿದಾಗ ಮಾತ್ರ ಪ್ರಭುವಿನೊಂದಿಗೆ ಬದುಕಲು ಸಾಧ್ಯ. ಆದ್ದರಿಂದ ಈ ಒಂದು ಸ್ಥಳದಲ್ಲಿ ಪ್ರಭುವಿನಲ್ಲಿ ನಮ್ಮ ಎಲ್ಲ ಕೋರಿಕೆಗಳನ್ನು ಸಲ್ಲಿಸುವುದರ ಮುಖಾಂತರ, ಪ್ರಭು ಯೇಸುವೆ, ನಿಮ್ಮ ಶಿಲುಬೆಯನ್ನು ಕಿಂಚಿತ್ತು ಒಂದು ತುಣುಕಾದರೂ ಕಷ್ಟವನ್ನು ನಾನು ಅನುಭವಿಸುವಂತೆ ಅನುಗ್ರಹಿಸಿರಿ. ಕಷ್ಟ ಬಂದಾಗ ಓಡಿ ಹೋಗದೆ ಪರರಿಗೆ ಸಹಾಯ ಮಾಡುವ ಕರಗಳು ನನ್ನದಾಗಲಿ. ಪರರ ಬಗ್ಗೆ ಮಾತನಾಡದೆ ನನ್ನ ಹೃದಯವು ಸದಾ ನಿಮಗಾಗಿ ಮಿಡಿಯುತ್ತಲಿರಲಿ. ನನ್ನ ಜೀವ ಇರುವುದು ಕೆಲವು ದಿನಗಳು ಮಾತ್ರ, ಅದು ನಿಮಗಾಗಿ ಮಿಡಿಯಲೇ ಹೊರತು ಈ ಪ್ರಪಂಚಕ್ಕಾಗಿ ಅಲ್ಲ ಎನ್ನುತ್ತಾ ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಕಾರಣರಾಗಿರುವವರಿಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು
ಆತ್ಮೀಯರೇ, ಸ್ವಾಮಿಯ ಪೂಜ್ಯ ಮುಖವನ್ನು ವರಿಸುತ್ತಾನೆ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ದೇವದೂತರನ್ನು ಸಂತರನ್ನು ಆನಂದ ಪರವಶಪಡಿಸುವಂತಹ ಪ್ರಭುವಿನ ಪೂಜ್ಯ ಮುಖವು ಉಗುಳು, ಧೂಳು, ರಕ್ತ, ಬೆವರಿನಿಂದ ಮಲಿನವಾಗುವುದನ್ನು ವೆರೋನಿಕಮ್ಮಳು ನೋಡುತ್ತಾರೆ. ಒಡನೆ ದೇವ ಸ್ನೇಹದಿಂದ ಆವೇಶಗೊಂಡು ಯಾವುದಕ್ಕೂ ಅಂಜದೆ ದುಷ್ಟರ ಮಧ್ಯೆ ನುಗ್ಗಿ ಕರ್ತರ ಶ್ರೀಮುಖವನ್ನು ಶುದ್ಧವಾದ ವಸ್ತ್ರದಿಂದ ಒರೆಸುತ್ತಾಳೆ. ಈ ಸುಕ್ರಿಯೆಗೆ ಪ್ರತಿಫಲವಾಗಿ ಸ್ವಾಮಿಯ ಮುಖವಾದ ಛಾಯೆಯು ಒರೆಸಿದ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಸಮಸ್ತ ಮಾನವರಿಗೂ ಅತಿ ಸೌಂದರ್ಯ ಸ್ವರೂಪರಾದ ಯೇಸುವೆ, ತಾವು ನಮ್ಮ ಮೇಲಿರಿಸಿದ ಅಮಿತ ಪ್ರೀತಿಯ ನಿಮಿತ್ತ ಇಗೂ ಎಂಥವರಿಗಾದರೂ ಪ್ರವಾದಿ ಯೆಶಾಯ ಎಂಬುವರು ಭವಿಷ್ಯ ನುಡಿದ ಮೇರೆಗೆ ನಿಜವಾಗಿ ನಿಮ್ಮಲ್ಲಿ ಅಲಂಕಾರವೂ ಆಕಾರವೂ ಇಲ್ಲದಾಗಿದೆ. ನಮ್ಮ ದೋಷಗಳ ನಿಮಿತ್ತ ಕುಂದಿ ಹೋಗಿರುವ ಕರ್ತರೆ, ದೇವರವರು ನಮ್ಮ ಆರಾಧನೆ, ಸ್ತುತಿ, ಸ್ತೋತ್ರಗಳಿಗೆ ಎಷ್ಟು ಯೋಗ್ಯರೆಂದು ಹೇಳಲಾಗದು. ನೀಚರಾದ ನಾವು ನಮ್ಮ ಪಾಪಗಳನ್ನು ಹೇಸಿ ತಮ್ಮ ಮೇಲೆ ಸುಮಧುರವಾದ ಸ್ನೇಹವನ್ನಿರಿಸಿ ಪಾಪದಿಂದ ಹೋಗಲಾಡಿಸಿಕೊಂಡ ಆಧ್ಯಾತ್ಮಿಕ ಸೌಂದರ್ಯವನ್ನು ನಿಮ್ಮ ಕೃಪೆಯಿಂದ ಮರಳಿ ಪಡೆಯುವಂತೆ ಅನುಗ್ರಹಿಸಿರಿ ಪ್ರಭು. ಆತ್ಮೀಯರೇ, ವೆರೋನಿಗಳು ಯೇಸುವಿಗೆ ನೀಡಿದ್ದು ಕೇವಲ ಒಂದು ಪುಟ್ಟ ಅಳಿಲು ಸೇವೆ. ಆದರೆ ನಮ್ಮ ಜೀವನದಲ್ಲೂ ಸಹ ನಮಗೆ ಸಹಾಯ ಮಾಡುವ ವ್ಯಕ್ತಿಗಳನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅಪರಿಮಿತವಾಗಿ ಸಹಾಯ ಮಾಡುವ ವ್ಯಕ್ತಿಗಳನ್ನು ನೆನಪಿನಲ್ಲಿಟ್ಟಿದ್ದೇವೆ ಹೊರತು ಅಳಿಲು ಸೇವೆ ಮಾಡಿದಂತಹ ವ್ಯಕ್ತಿಗಳನ್ನು ಮರೆತು ಬಿಟ್ಟಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಆ ಒಂದು ವೆರೋನಿಕಳ ಪುಟ್ಟ ಸಹಾಯವನ್ನು ಈ ಒಂದು 2000 ವರ್ಷದ ಚಾರಿತ್ರೆಯಲ್ಲಿ ಬರೆದಿದ್ದಾರೆ. ಅದು ಪ್ರಕಟಿತವಾಗಿದೆ. ಇದಕ್ಕೆ ಅರ್ಥ ನಾವು ಸಹ ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಕಷ್ಟ, ದುಃಖ, ನೋವುಗಳಲ್ಲಾಗಲಿ ನಮ್ಮಲ್ಲಿ ಹಣವಿಲ್ಲವೆಂದರೂ ಸಹ ಅವರಿಗೆ ನಮ್ಮ ಉತ್ತಮ ಗುಣದಿಂದ ಅವರನ್ನು ಉನ್ನತ ಸ್ಥಾನಕ್ಕೆ ಕೈ ಹಿಡಿಯುವಂತ ವ್ಯಕ್ತಿಗಳು ನಾವಾಗಬೇಕು. ಇದಕ್ಕಾಗಿ ಈ ಅನುಗ್ರಹಕ್ಕಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಾಮಿಸಲಿ. ಆಮೆನ್. ಗ್ರಾಮದಲ್ಲಿ 7ನೇ ಸ್ಥಳ. ಇದಕ್ಕಾಗಿ ಇಲ್ಲಿನ ಸ್ಥಳೀಯರು ಜಾಗ ಮಾಡ್ಕೊಂಡಿದ್ದಾರೆ. ಆತ್ಮೀಯರೇ, 7ನೇ ಸ್ಥಳ. ಯೇಸು ಸ್ವಾಮಿ 2ನೇ ಬಾರಿ ಒಕ್ಕಡೆಯಾಗಿ ಬಿಡುತ್ತಾರೆ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಅವತರಿಸಿದ ದೇವರಾದ ಕರ್ತರು 2ನೇ ಸಾರಿ ಕಂಗೆಟ್ಟು ಬೀಳುವುದನ್ನು ಧ್ಯಾನಿಸು. ಬಲಿಯಾಗಲು ಹೋಗುತ್ತಿರುವಾಗ ದಿವ್ಯ ಯೇಸು ಸೊರಗಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಕೊಲೆ ಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟನ್ನು ಅನುಭವಿಸುತ್ತಾರೆ. ನಾವು ಆಗಾಗ್ಗೆ ಹಲವಿಧವಾದ ಪಾಪಗಳಲ್ಲಿ ಬಿದ್ದರೂ ಅಪನಂಬಿಕೆ ಪಡದೆ ಅವರ ದಯೆಯಲ್ಲಿ ಭರವಸೆ ಇಟ್ಟು ದೃಢ
ಪ್ರತಿಜ್ಞೆಯೊಂದಿಗೆ ಹೇಳಬೇಕು. ಆಗಿಷ್ಟೆಯಲ್ಲಿ ಚಿನ್ನ ಪುಟ ಇಡಲ್ಪಡುವ ಮೇರೆಗೆ ಸ್ವರ್ಗವನ್ನು ಸೇರುವುದಕ್ಕೆ ಕಷ್ಟ ದುಃಖಗಳ ಮೂಲಕ ನಾವು ಪರಿಶುದ್ಧರಾಗಬೇಕೆಂದು ದಿವ್ಯ ಬೋಧಕರು ನಮಗೆ ಕಲಿಸುತ್ತಾರೆ. ನಮ್ಮ ಶಕ್ತಿ ಸಮಸ್ತವೂ ಆಗಿರುವ ಯೇಸುವೆ, ಅಬಲರಾದ ನಾವು ಯಾವ ಪಾಪದಲ್ಲಿಯೂ ಪುನಃ ಬೀಳದಂತೆ ಕಾಪಾಡಿ. ಪ್ರಭು, ನಮ್ಮನ್ನು ಮುಗಿವಿಲ್ಲದ ನರಕ ಕೂಪದಿಂದ ರಕ್ಷಿಸುವುದಕ್ಕೋಸ್ಕರ ತಾವು ಅನುಭವಿಸಿದ ಯಾತನೆಗಳನ್ನು ನಾವು ನಿಷ್ಕಲ್ಪ ಮಾಡದಂತೆ ಅನುಗ್ರಹಿಸಿರಿ ಪ್ರಭು. ತಂದೆಯೇ, ಈ ಕುಗ್ವೆ ಗ್ರಾಮದ ಸರ್ವ ಜನರಿಗಾಗಿ ಪ್ರಾರ್ಥಿಸುತ್ತೇವೆ. ಈ ಊರಿನಲ್ಲಿರುವ ಸರ್ವ ಜನರು ಸಹ ಅನಾರೋಗ್ಯದಿಂದ ನರಳುತ್ತಿರುವ ಸರ್ವರನ್ನು ಮುಟ್ಟಿ ಆಶೀರ್ವದಿಸಿ. ನಿಮ್ಮ ಕೃಪಾಶೀರ್ವಾದದಿಂದ ಸರ್ವರನ್ನು ಗುಣಪಡಿಸುವ ಶಕ್ತಿ ನಿಮಗಿದೆ. ಈ ಕುಗ್ವೆ ಗ್ರಾಮದಲ್ಲಿರುವಂತಹ ಜನರೆಲ್ಲರೂ ಸಹ ಆಶೀರ್ವಾದಗೊಂಡು ಅವರಿಗೆ ಬಂದಿರುವಂತಹ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿ. ಈ ಊರಿನಲ್ಲಿ ಸದಾ ಕಾಲಕ್ಕೂ ಆ ಆತ್ಮರ ಬಲವು ಸದಾ ಪ್ರೇರಣೆಯಾಗಿ ಇವರನ್ನು ಮುನ್ನಡೆಸಿ. ಆತ್ಮೀಯರೇ, ನಾವು ಬಿದ್ದಾಗ ನಮಗೆ ಎಬ್ಬಿಸುವವರು ಯಾರೂ ಇಲ್ಲ ಎಂದೆನಿಸಿದಾಗ ಪ್ರಭು ಕ್ರಿಸ್ತರು, ನೀವೋ ನೋಡು, ನಾನು ನಿನಗಾಗಿ ಇದ್ದೇನೆ, ಒಂದು ಬಾರಿಯಲ್ಲ 2 ಬಾರಿ ಬಿದ್ದರೂ ಸಹ ನಿನಗೋಸ್ಕರ ನಾನು ಎದ್ದು ನಿನ್ನನ್ನು ಮುನ್ನಡೆಸುತ್ತೇನೆ ಎನ್ನುವ ಧೈರ್ಯದ ಸಾಂತ್ವನ ಮಾತುಗಳನ್ನು ಹೇಳುತ್ತಿದ್ದಾರೆ. ನಾವು ಪ್ರಭುವಿನೊಂದಿಗೆ ಈ 2ನೆಯ ಬೀಳುವಿಕೆಯ ಸ್ಥಳದಲ್ಲಿ ಪ್ರಾರ್ಥಿಸುತ್ತಿರುವಾಗ ನಮ್ಮ ಕಷ್ಟ ನೋವುಗಳು ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರಭು ಕ್ರಿಸ್ತರು ಅದನ್ನು ನಿವಾರಿಸುತ್ತಾರೆ. ನಮಗೊಂದು ಆ ದಿನವನ್ನು ನಿಯೋಜಿಸಿದ್ದಾರೆ. ಆ ದಿನದಂದು ನಮಗೆಲ್ಲರಿಗೂ ಪ್ರಭು ಕ್ರಿಸ್ತರ ಬೆಳಕು ಬಂದು ಸೇರಲಿದೆ. ಈ ವಿಶ್ವಾಸದಿಂದ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ಮೇಲೆ ದಯೆ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಅನಂತ ತಂದೆಯೇ, ನಿಮ್ಮ ಪ್ರಿಯ ಪುತ್ರ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತಾತ್ಮ ದೈವತ್ವವನ್ನು ನಮ್ಮ ಮತ್ತು ಮುಳ್ಳಿನ ಕಿರೀಟ ಹೊತ್ತು ಹೆಗಲ ಮೇಲೆ ಶಿಲುಬೆ ಹೊತ್ತು ಜಗದ ಪಾಪದ ಭಾರ ಹೊತ್ತು ನಡೆದ ಯೇಸುವೇ, ನೀರಾರಿ ತೋರಿಸೋ ಯೇಸುವೇ, ದಾರಿ ತೋರಿಸೋ. ಪ್ರಭು ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜೆರುಸಲೇಮಿನ ಪುಣ್ಯ ಸ್ತ್ರೀಯರಿಗೆ ಉಪಶಮನ ಪಾಲಿಸುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಕ್ರೂರ ಬಂಟರು ದಿವ್ಯ ಕರ್ತರನ್ನು ಕೊಲೆಯ ಸ್ಥಳಕ್ಕೆ ಎಳೆದೊಯ್ಯುವುದನ್ನು ಅನೇಕ ಪುಣ್ಯ ಸ್ತ್ರೀಯರು ಕಂಡು ಕಣ್ಣೀರಿಡುತ್ತಾ ಅವರ ಹಿಂದೆ ತೆರಳಿದರು. ರಕ್ಷಕರು ತಮ್ಮ ಕಷ್ಟ ನೋವುಗಳನ್ನು ಮರೆತು ಅವರ ಮೇಲೆ ಮನಮರುಗಿ ಅವರಿಗೆ ಈ ಕೆಳಕಂಡ ಸುವಾರ್ತೆಗಳನ್ನು ನುಡಿದರು. ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ,
ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅತ್ತುಕೊಳ್ಳಿರಿ. ಹಸಿ ಮರಕ್ಕೆ ಹೀಗೆ ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡಲಾರರು. ಹೀಗಿರಲಾಗಿ ಕರ್ತರ ಕಷ್ಟಗಳ ನಿಮಿತ್ತ ಮಾತ್ರವಲ್ಲ, ವಿಶೇಷವಾಗಿ ಆ ಕಷ್ಟಗಳಿಗೆ ಕಾರಣವಾಗಿರುವ ನಮ್ಮ ಪಾಪಗಳ ನಿಮಿತ್ತ ದುಃಖ ಪಡೋಣ. ಆ ಪಾಪಗಳಿಂದ ನಮಗೆ ಬರಲಿರುವ ದುರ್ಗತಿಯನ್ನು ತಪ್ಪಿಸಿನಿಂದ ತಡೆಗಟ್ಟಲು ಪ್ರಯಾಸ ಪಡೋಣ. ಪ್ರಿಯರೇ, ಪ್ರೇಮ ಬಲಿಯಾದ ಯೇಸುವೆ, ಪಶ್ಚಾತ್ತಾಪ ಪಡುವ ಆತ್ಮಗಳಿಗೆ ನಿಶ್ಚಯವಾಗಿ ಉಪಶಮನ ಪಾಲಿಸುವ ಕರ್ತರು. ಲೋಕ, ಪಿಶಾಚಿ, ಶರೀರವೆಂಬ ಶತ್ರುಗಳಿಂದ ಶೋಧನೆಗೀಡಾಗುವ ನಮ್ಮನ್ನು ಕೃಪಾ ಕಟಾಕ್ಷದಿಂದ ನೋಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರ ಹಾಗೆ ಶಿಲುಬೆಯ ಶ್ರೀ ಆದಿಯಲ್ಲಿ ದೃಢ ಮನಸ್ಸಿನಿಂದ ನಿಮ್ಮನ್ನು ಹಿಂಬಾಲಿಸಿ, ಅವರ ಹಾಗೆ ನಿಮ್ಮ ಬಾಯಿಯಿಂದ ನಿತ್ಯ ಜೀವವೀವ ವಾಕ್ಯಗಳನ್ನು ಕೇಳಲು, ಅದರಿಂದ ಉಪಶಮನ ಪಡೆಯಲು ಅನುಗ್ರಹಿಸಿರಿ ಪ್ರಭು. ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿ ನೆರೆದಿರುವ ಸರ್ವ ಹೆಣ್ಣು ಮಕ್ಕಳೇ, ನಿಮ್ಮ ಕುಟುಂಬಗಳಲ್ಲಿ ನೀವು ಪಡುತ್ತಿರುವ ಎಲ್ಲ ಕಷ್ಟಗಳು ಪ್ರಭುವಿಗೆ ಮಾತ್ರವಿದೆ. 4 ಜನ ನಮ್ಮನ್ನು ನೋಡಿ ನಗಬಾರದೆಂದು ನಿಮ್ಮ ಜೀವನವನ್ನು ಕಣ್ಣೀರಿನಿಂದ ಸಾಗಿಸುತ್ತಿದ್ದರೂ ಸಹ ನಿಮ್ಮ ಕಷ್ಟ ಪ್ರಭುವಿಗೆ ಅರಿಯುತ್ತದೆ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಅದೇ ಶಿಲುಬೆಯನ್ನು ಹೊತ್ತುಕೊಂಡು, ನನಗಾಗಿ ಅಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಗೋಳಾಡಿರಿ ಎಂದು ಹೇಳಿದ್ದಾರೆ. ಆ ಗೋಳಾಟವೂ ಕೂಡ ಪ್ರಭು ಕ್ರಿಸ್ತರ ಈ ವಿಜಯದ ಶಿಲುಬೆಯೊಂದಿಗೆ ನಾವು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರವಾಗಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಿಯ ಹೆಣ್ಣು ಮಕ್ಕಳೇ, ನಿಮ್ಮ ಮನಸ್ಸಿನಲ್ಲಿರುವ ಭಾರದ ನೋವುಗಳನ್ನು, ಕಣ್ಣೀರನ್ನು ಪ್ರಭುವಿನಲ್ಲಿಡಿ. ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು, ನಿಮ್ಮ ಮನೆಯವರು ಇರುವ ಕುಡಿತದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳು, ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳದಿದ್ದಾಗ ಪ್ರಭುವಿನಲ್ಲಿ ಯಾಚಿಸಿರಿ, ಏಕೆಂದರೆ ಪ್ರಭುವಿಗೆ ಮಾತ್ರ ತಿಳಿದಿದೆ. ಆದ್ದರಿಂದ ಪ್ರಭು ನಿಮ್ಮ ಕಷ್ಟಗಳಿಗೆ ನಿವಾರಣೆ ನೀಡುತ್ತಾರೆ. ಇದೇ ಶಿಲುಬೆಯಿಂದ ನಿಮಗೆ ಜಯದ ಶಕ್ತಿ, ಜಯದ ವಿಮುಕ್ತಿ. ಆದ್ದರಿಂದ ಭಕ್ತಿ ವಿಶ್ವಾಸದಿಂದ ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ಭರವಸೆ ಇಡುತ್ತಾ ಪ್ರಾರ್ಥಿಸಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ಬಾರಿ ಮುಕ್ಕಡೆಯಾಗಿ ಬಿಡುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆರಾಧ್ಯ ಯೇಸು ಸ್ವಾಮಿಯು ಅತ್ಯಂತ ಪ್ರಯಾಸದೊಂದಿಗೆ ಕಪಾಲ ತುದಿಗೆ ಏರುತ್ತಿರುವುದನ್ನು ಗಮನಿಸೋಣ. ತಾವು ಬಲಿಯಾಗ ಹೋಗುವ ಸ್ಥಳವನ್ನು ಅವರು ನೋಡುತ್ತಾರೆ. ನಾವು ಪಾಪದಲ್ಲಿ ಪದೇ ಪದೇ ಬೀಳುವುದನ್ನು, ತಮ್ಮ ಪವಿತ್ರ ರಕ್ತವು ಅನೇಕ ಆತ್ಮಗಳಿಗೆ ನಿಷ್ಠಾಯೋಜನೆಯಾಗಿ ಹೋಗುವುದನ್ನು ಕಂಡರಿತು ದುಃಖ ಸಾಗರದಲ್ಲಿ ಮುಳುಗಿ ನಿತ್ರಾಣದಿಂದ ಮುಕ್ಕಡೆಯಾಗಿ ಮತ್ತೆ ನೆಲದಲ್ಲಿ ಬೀಳುತ್ತಾರೆ. ಪ್ರೇಮ ಪೂರಿತರು, ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸುವೆ, ತಾವು ಈ 3ನೇ ಸಾರಿ ಅನುಭವಿಸಿದ ಬೇನೆಗಳ ಫಲವಾಗಿ ನಾವು ಪದೇ ಪದೇ ಮಾಡಿದ ಪಾಪಗಳನ್ನು ಕ್ಷಮಿಸಿ, ನಿಮ್ಮ ಈ ಘೋರವಾದ ಯಾತನೆಯನ್ನು ನೋಡಿ ಪಾಪಗಳನ್ನು ನಾವು ಅಧಿಕವಾಗಿ ದ್ವೇಷಿಸುವಂತೆ ಮಾಡಿ, ಇಹದಲ್ಲಿ ಈ ಬಲಿಯ ಫಲಗಳನ್ನು, ಪರದಲ್ಲಿ ನಿಮ್ಮ ದಿವ್ಯ ದರ್ಶನವನ್ನು ನಾವು ಪಡೆಯಲು ಪಾತ್ರರಾಗುವಂತೆ ಕೃಪೆ ನೀಡಿರಿ ಪ್ರಭು. ಆತ್ಮೀಯರೇ, ಎಷ್ಟೋ ಜನರ ಮರಣದ ಬಲಿಪೂಜೆಯನ್ನು ಅವರ ಮರಣದ ಸಮಾಧಿಯ ಸ್ಥಳದಲ್ಲಿ ನಿಂತು ನಮ್ಮ ಕರಗಳಿಂದ ಅವರ ಪೆಟ್ಟಿಗೆಯ ಮೇಲೆ ಮಣ್ಣನ್ನು ಹಾಕುವಾಗಲೂ ಇನ್ನೂ ಬುದ್ಧಿ ಬಾರದ ನಮಗೆ ಕ್ರಿಸ್ತನು ನುಡಿಯುತ್ತಿರುವಂತಹ ಮಾತುಗಳು. ಪ್ರೇಮ ಪೂರಿತರು, ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸು ಇಂದು ನನ್ನನ್ನು, ನಿಮ್ಮನ್ನು, ಇಲ್ಲಿ ನೆರೆದಿರುವ ಸರ್ವರನ್ನು, ಈ ಊರಿನ ಜನತೆಯನ್ನು ಪ್ರೀತಿಸಲು ಸಿದ್ಧರಾಗಿದ್ದಾರೆ. ನಾವು ಬದುಕುವುದು ಕೆಲವು ದಿನಗಳು ಮಾತ್ರ. ನಮ್ಮ ಜೊತೆಯಲ್ಲಿದ್ದವರನ್ನೇ ನಾವು ಮಣ್ಣು ಮಾಡಿ ಬರುತ್ತಿರುವಾಗ ಯಾಕೆ ಮತ್ತೆ ದ್ವೇಷ, ಕಲಹ, ಪರರನ್ನು ಬೀಳಿಸಲು ಪ್ರಯತ್ನಿಸುವುದು, ಪರರೊಂದಿಗೆ ದ್ವೇಷಿಸಲು ಸಾಧಿಸಲು ಪ್ರಯತ್ನಿಸುವುದು, ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಿರುವ
ಪ್ರಭು ಕ್ರಿಸ್ತರು ನನ್ನ ಆತ್ಮದಲ್ಲಿ ನನ್ನ ದೇಹದಲ್ಲಿ ಇದ್ದಾರೆ ಎನ್ನುವುದನ್ನು ಮರೆತು ಪಾಪವನ್ನು ಮಾಡುತ್ತಿರುವುದು. ತಿದ್ದುಕೊಳ್ಳೋಣ. 1 ಬಾರಿಯಲ್ಲ, 2 ಬಾರಿಯಲ್ಲ, 7 ಬಾರಿಯಲ್ಲ, 70 ಸಾರಿ ನೀವು ಕ್ಷಮಿಸಿರಿ, ಏಕೆಂದರೆ ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ಎಲ್ಲಿಂದ? ಶಿಲುಬೆಯಿಂದ. ಆದ್ದರಿಂದ 3ನೇ ಬಾರಿ ಯೇಸು ಸ್ವಾಮಿ ಬಿದ್ದಾಗಲೂ ಸಹ ಯಾರಿಗೂ ಶಾಪವಿಡದೆ ಅವರಿಗೆ ಗೊತ್ತಿರುವ ಆ ಸ್ಥಳ, ಆ ಕಪಾಲ ಬೆಟ್ಟವೆಂಬ ಸ್ಥಳದಲ್ಲಿಯೇ ಅವರು ಹೋಗಿ ತಮ್ಮ ಪ್ರಾಣವನ್ನು ಅರ್ಪಿಸಬೇಕಾದ. ಆದ್ದರಿಂದ 3ನೇ ಬಾರಿ ಬಿದ್ದರೂ ಸಹ ಶಿಲುಬೆಯನ್ನು ಎತ್ತಿ ನಡೆದಂತಹ ಪ್ರಭು ಯೇಸು ಕ್ರಿಸ್ತರು ಜೀವನದಲ್ಲಿ ಪದೇ ಪದೇ ಕಷ್ಟಗಳಲ್ಲಿ ಬೀಳುತ್ತಿರುವ ನೀವು, ಎಷ್ಟೇ ವ್ಯಾಪಾರಗಳಲ್ಲಿ, ಬೇರೆ ವಿಚಾರಗಳಲ್ಲಿ, ವಿದ್ಯಾರ್ಹತೆಯಲ್ಲಿ, ಇನ್ನು ಸಾಮಾಜಿಕ ವಿಷಯಗಳಲ್ಲಿ ಬೀಳುತ್ತಿರುವ ನಿಮಗೆ ಪ್ರಭು ಕ್ರಿಸ್ತರು ನುಡಿಯುತ್ತಿರುವ ಮಾತು, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಿನ್ನನ್ನು ನಾನು ಮತ್ತೆ ಎಬ್ಬಿಸುತ್ತೇನೆ. ಯಾವ ಜಾಗದಿಂದ ಜನರು ನೋಡಿ ನಿನ್ನನ್ನು ನಗುತ್ತಿರುವರೋ ಅದೇ ಜಾಗದಿಂದ ನಿನ್ನನ್ನು ಎತ್ತಿಸಿ ನಿನ್ನನ್ನು ನಡೆಸಿ ಅದೇ ಒಂದು ಸನ್ಮಾರ್ಗದಲ್ಲಿ ನಿನಗೆ ದಾರಿ ತೋರಿಸುತ್ತೇನೆ ಎಂದು ಪ್ರಭು ಕ್ರಿಸ್ತರು ಈ 9ನೇ ಸ್ಥಳದಲ್ಲಿ ನಮಗೆ ತಿಳಿಸಿಕೊಡುತ್ತಿರುವ ಸಂದೇಶ. ಪ್ರಭುವಿನಲ್ಲಿ ಭರವಸೆ ಇಟ್ಟು ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಮಹಿಮೆಯಾಗಲಿ. ನಮ್ಮ ಮೇಲೆ ದಯ ತೋರಿ ಪ್ರಭು, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಒಂದೇ ನಿಮಿಷ. ಯೇಸು ಸ್ವಾಮಿಯ ಕಠಿಣ ಯಾತನೆಯ ಫಲವಾಗಿ ನಮಗೂ ಇಡೀ ಲೋಕಕ್ಕೂ ದಯೆ ತೋರಿ. ಪಾವನ ದೇವರೇ, ಪಾವನ ಶಕ್ತನೇ, ಬಟ್ಟೆಗಳನ್ನು ಸುಲಿದುಕೊಳ್ಳುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನೇ ರಕ್ಷಿಸಿದ್ದೀರಿ. ಬಲಿಯ ಸ್ಥಳಕ್ಕೆ ಸೇರಿದ ನಂತರ ಕೊಲೆ ಪಾತಕರು ಸರ್ವಾಂಗ ಗಾಯಗಳಿಗೆ ಅಂಟಿಕೊಂಡಿದ್ದ ಕರ್ತರ ಬಟ್ಟೆಗಳನ್ನು ಜನಸಂದಣಿಯ ಮುಂದೆ ಮಾನಭಂಗದೊಂದಿಗೆ ಸುಲಿದುಕೊಳ್ಳುತ್ತಾರೆ. ಆಗ ಗಾಯಗಳು ಮರಳಿ ಸೀಳಿ ಹೋಗುತ್ತವೆ, ರಕ್ತವು ಕೋಡಿಯಾಗಿ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಪಟ್ಟ ನೋವು ಬಾಧೆಯನ್ನು ಪುನಃ ಅನುಭವಿಸಿದಂತೆ ಆಗುತ್ತದೆ. ಲಜ್ಜೆಗೆಟ್ಟ ನಮ್ಮ ದುರ್ನಡತೆಯ ನಿಮಿತ್ತ ಈ ಅಪಮಾನ ಬಾಧೆಗಳೆಲ್ಲ ನಿರ್ಮಲ ಯೇಸು ಸ್ವಾಮಿಗೆ ಉಂಟಾದವು. ಆದುದರಿಂದ ನಮ್ಮ ಪಾಪ ದುರಭ್ಯಾಸಗಳನ್ನು ವರ್ಜಿಸಿ ಬಿಡಲು ಪ್ರಯತ್ನಿಸೋಣ. ಪಾಸ್ಕ ಕುರಿಮರಿಯಾದ ಯೇಸುವೆ, ಬಲಿಯಾಗಲು ಕೊಲೆ ಸ್ಥಳಕ್ಕೆ ಬಂದು ಸೇರಿದ್ದೀರಿ. ದೇವರವರು ಬಾಯಿ ತೆರೆಯದೆ ಎಷ್ಟೋ ತಾಳ್ಮೆಯುಳ್ಳವರಾಗಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆ ಇಡುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿಯನ್ನು ಕಲಿತುಕೊಳ್ಳುವಂತೆ ಮಾಡಿರಿ. ಹೇಸತಕ್ಕ ಅವಲಕ್ಷಣವಾದ ಪಾಪಗಳನ್ನು ಕಟ್ಟಿಕೊಂಡೆವು. ನಿಮ್ಮ ಅತ್ಯಮೂಲ್ಯವಾದ ವರಪ್ರಸಾದವನ್ನು ಕಳೆದುಕೊಂಡೆವು. ಪಾಪಿಗಳ ರಕ್ಷಕರೇ, ನಮ್ಮಲ್ಲಿ ಬೇರೂರಿರುವ ದುರ್ಗುಣಗಳನ್ನು ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಅನುಗ್ರಹಿಸಿರಿ ಪ್ರಭು. ಪ್ರಿಯ ಸಹೋದರ ಸಹೋದರಿಯರೇ, ಈ 10ನೇ ಸ್ಥಳದಲ್ಲಿ ಪ್ರಭು ಯೇಸುವನ್ನು ನಗ್ನಗೊಳಿಸಿ ಇಡೀ ಸಮಾಜವೇ ನೋಡಿ ಅವಮಾನ ಪಡುವಂತೆ ಮಾಡಿದ್ದಾರೆ. ಆದರೆ ನಮಗೆ ಅವಮಾನವಾದಾಗ ದುರ್ಗುಣಗಳನ್ನು ಬೆಳೆಸಿಕೊಂಡು ದ್ವೇಷ ಸಾಧನೆಗಳನ್ನು ಮಾಡದೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನೂ ಕ್ಷಮಿಸಿರಿ ಎಂದು ಪ್ರಭು ಕಲಿಸಿಕೊಟ್ಟಿರುವಂತೆ ನಾವು ಸಹ ಆ ಪ್ರಭು ಕ್ರಿಸ್ತರಲ್ಲಿ ಪ್ರಾರ್ಥಿಸುವವರಾಗೋಣ. ಆ ದಯಾಮಯ ದೇವರು ನಾವು ಮಾಡಿರುವಂಥ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮಗೆ ಬೇಕಾಗಿರುವಂತಹ ವರಪ್ರಸಾದಗಳನ್ನು ಕರುಣಿಸಲಿ.
ಪರರಿಗೆ ನೀಡುವಂತಹ ಕ್ಷಮೆಯ ಮನೋಭಾವದ ಹೃದಯವನ್ನು ಪ್ರಭು ಕರುಣಿಸಲಿ. ಅಂತಹ ದೇವರಿಗೆ ನಗ್ನ ಸ್ಥಿತಿಯಲ್ಲಿ ನಿಲ್ಲಿಸಿದಾಗಲೂ ನಗು ನಗುತ್ತಲೇ ಅವರು ಕೊಲೆ ಸ್ಥಳಕ್ಕೆ ಸಿದ್ಧರಾದರು. ನಾವು ಸಹ ನಮ್ಮನ್ನು ದ್ವೇಷಿಸುವವರ ಮುಂದೆ ನಾವು ದ್ವೇಷಿಸದೆ ಅವರನ್ನು ಪ್ರೀತಿಸಲು ಪ್ರಯತ್ನಿಸೋಣ. ಇದಾಗಿದೆ ಪ್ರಭು ಕ್ರಿಸ್ತರ ಬೋಧನೆ, ಇದಾಗಿದೆ ದೇವರ ಚಿತ್ತ. ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ. ಪ್ರಭು ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಕ್ರೂರ ಬಂಟರು ಕೋಮಲ ಕರ್ತರನ್ನು ಶಿಲುಬೆಯ ಮೇಲೆ ದೊಬ್ಬಿ ಅವರ ಕೈಗಳಿಗೆ ದೊಡ್ಡ ಕಬ್ಬಿಣದ ಮೊಳೆಗಳನ್ನು ಸುತ್ತಿಗೆಯಿಂದ ಜಡಿಯುತ್ತಾರೆ. ಆಗ ಮಾಂಸವು ಸೀಳಿ ಎಲುಬುಗಳು ನುಚ್ಚಾಗಿ ಕೀಲುಗಳು ನರಗಳು ಕಿತ್ತು ಹೋಗಿ ರಕ್ತವು ಪ್ರವಾಹವಾಗಿ ಹರಿಯುತ್ತದೆ. ನಮ್ಮ ಕರ್ತರು ಅನುಭವಿಸಿದ ಭೀಕರ ಬೇನೆಯನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಓ ಪಾಪವೇ, ಓ ಶಪಿಸಲ್ಪಟ್ಟ ಪಾಪವೇ, ದಿವ್ಯ ಕರ್ತರನ್ನು ಇಂಥ ಹೇಳಲ ಸಾಧ್ಯವಾದ ಯಾತನೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತಾದಿಗಳೇ, ಪ್ರಭುವಿಗೆ ನಮ್ಮ ಮೇಲೆ ಎಷ್ಟು ಪಕ್ಷ, ಎಷ್ಟು ಪ್ರೀತಿ ಎಂದು ಈಗಲಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಪ್ರಭುವಿನ ಪ್ರೀತಿಯಿಂದ ಪ್ರೇರಿತವಾಗುವಂತೆ ಪ್ರಾರ್ಥಿಸೋಣ. ಈ ಲೋಕದ ಸುಖ ಸಂತೋಷಗಳಿಗೆ ಮಾರು ಹೋಗದೆ ಯೇಸುವೊಂದಿಗೆ ನಮ್ಮ ಹೃದಯವು ಶಿಲುಬೆಗೆ ಜಡಿದಿರಲೆಂದು ಕೇಳಿಕೊಳ್ಳೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಜೀವಂತವಾಗಿರುವಾಗಲೇ ಹಲವರನ್ನು ನಾವು ಶಿಲುಬೆಗೇರಿಸಿದ್ದೇವೆ. ನಮ್ಮ ಮಾತುಗಳಿಂದ, ನಮ್ಮ ಕೃತ್ಯಗಳಿಂದ ಅವರ ಹೆಸರನ್ನು ಮಾಡುವುದರ ಮುಖಾಂತರ, ಅವರ ಬಗ್ಗೆ ಅವಹೇಳನ ಹೇಳುವುದರ ಮುಖಾಂತರ ನಾವು ಈಗಾಗಲೇ ಅವರಿಗೆ ಶಿಲುಬೆಗೆ ಜಡಿದಿದ್ದೇವೆ. ಪ್ರಭು ಕ್ರಿಸ್ತರಲ್ಲಿ ಯಾಚಿಸೋಣ. ತಂದೆಯೇ, ಅರಿತೋ ಅರಿಯದೆ ನಾನು ಪರರ ಬಗ್ಗೆ ಮಾತನಾಡಿ ಅವರನ್ನು ನಿಂದೆಗೊಳಗಾಗಿಸಿದ್ದಲ್ಲಿ, ಅವರ ಹೃದಯದಲ್ಲಿ ಮೊಳೆ ನಾಟಿಸುವಂತಹ, ಅವರ ದೇಹದಲ್ಲಿ ನೋವನ್ನು ಉಂಟು ಮಾಡುವಂತಹ, ಅವರ ಮನಸ್ಸಿಗೆ ನೋವು ಉಂಟು ಮಾಡುವಂತಹ ಕೃತ್ಯಗಳನ್ನು ನಾನೇನಾದರೂ ಮಾಡಿದ್ದರೆ ಪ್ರಭು ನನ್ನನ್ನು ಕ್ಷಮಿಸಿರಿ ಎಂದು ಈ ಶಿಲುಬೆಯನ್ನು ನೋಡುತ್ತಾ ಪ್ರಾರ್ಥಿಸೋಣ. ಏಕೆಂದರೆ ಪ್ರಭು ಶಿಲುಬೆಗೆ ಜಡಿಸಲ್ಪಟ್ಟರೂ ಸಹ ನಮಗಾಗಿ ಪ್ರಾರ್ಥಿಸುತ್ತಾರೆ, ನಮಗಾಗಿ ಕ್ಷಮೆಯನ್ನು ಪಡೆದುಕೊಡುತ್ತಾರೆ. ಕ್ಷಮೆಯನ್ನು ನೀಡುವ ಕರುಣಾಭರಿತ ಪ್ರಭು ಯೇಸುವಿನ ಮುಂದೆ ನಿಂತು ಪ್ರಭು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ತಡೀರಿ ಒಂದು ನಿಮಿಷ. ಬಾಬಣ್ಣ, ಏನದು? ಮತ್ತು ಈ ದೇಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ.
ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿ. ಪ್ರಿಯ ಪುತ್ರ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕ ಯೇಸು ಸ್ವಾಮಿಯ ಕಠಿಣ ಫಲವಾಗಿ ಸ್ಥಳ ಪ್ರಭು ಯೇಸುವನ್ನು ಶಿಲುಬೆಯ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪರಿಶುದ್ಧತೆಯ ಪರಮ ಸ್ವರೂಪಿಯಾದ ಯೇಸುವನ್ನು ಇಬ್ಬರು ಕಳ್ಳರ ನಡುವೆ ಶಿಲುಬೆಗೆ ಏರಿಸುತ್ತಾರೆ. 3 ತಾಸುಗಳವರೆಗೆ ಅದರ ಮೇಲೆ ನೇತಾಡಿ ತಮ್ಮ ಕೊಲೆ ಪಾತಕರಿಗಾಗಿ ಯೇಸು ಕ್ಷಮೆ ಬೇಡುತ್ತಾರೆ. ಮನಮರುಗಿದ ಕಳ್ಳನಿಗೆ, ಹಿಂದೆ ನೀನು ನನ್ನ ಕೂಡ ಸ್ವರ್ಗದಲ್ಲಿರುವೆ ಎಂದು ವಾಗ್ದಾನ ಪಾಲಿಸುತ್ತಾರೆ. ತಮ್ಮ ತಾಯಿಯನ್ನು ತಮ್ಮ ಪ್ರಿಯ ಶಿಷ್ಯನಿಗೆ ಮಾತೆಯನ್ನಾಗಿ ಕೊಡುತ್ತಾರೆ. ಕೊನೆಯದಾಗಿ ಪಿತ ದೇವರ ಕೈಯಲ್ಲಿ ತಮ್ಮ ಆತ್ಮವನ್ನು ಒಪ್ಪಿಸಿ ಮಾನವ ಕೋಟಿಯ ಆತ್ಮರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ. ಆ ಕ್ಷಣವೇ ಸೃಷ್ಟಿ ಎಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಪಡಿಸುತ್ತದೆ. ಸೂರ್ಯ ಗ್ರಹಣ ಹಿಡಿಯುತ್ತದೆ, ಭೂಮಿ ಬರದಾಗುತ್ತದೆ, ಬಂಡೆಗಳು ಒಡೆದು ಸೀಳಿ ಹೋಗುತ್ತವೆ. ಭೂಮಂಡಲವೆಲ್ಲ ತನ್ನ ಸೃಷ್ಟಿಕರ್ತರು ನಿಧನರಾಗುವುದನ್ನು ಕಂಡು ನಿರ್ಮೂಲವಾಗುವಂತೆ ತೋರುತ್ತದೆ. ಪ್ರಿಯರೇ, ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ದಿವ್ಯ ಯೇಸುವೆ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕುರಿತು ಪ್ರಲಾಪಿಸುವ ತರುಣದಲ್ಲಿ ನಾವು ಮಾತ್ರ ಮರುಗದೆ ಇರಲಾಗುವುದು? ದೇವರವರು ಅನುಭವಿಸಿದ ಯಾತನೆಗೂ ಶಿಲುಬೆಯ ಮರಣಕ್ಕೂ ನಾವೇ ನಮ್ಮ ಪಾಪ ಕ್ರಮಗಳಿಂದ ಕಾರಣವಾದ ಮೇಲೆ ಪ್ರತಿನಿತ್ಯವೂ ನಾವು ದುಃಖಿಸಬೇಕಾಗಿದೆ. ಪಾಪದ ಘೋರತ್ವವು ಎಷ್ಟೊಂದು ತಮ್ಮ ಶಿಲುಬೆಯಿಂದ ಕಂಡರಿತುಕೊಳ್ಳುತ್ತೇವೆ. ನಾವು ಇಂದಿನಿಂದ ಪಾಪ ಮಾರ್ಗವನ್ನು ವರ್ಜಿಸಿಬಿಡ ಅನುಗ್ರಹ ಮಾಡಿರಿ ಪ್ರಭು. ಕಟ್ಟಿಕೊಂಡ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿ ಕರುಣಿಸಿರಿ ಪ್ರಭು. ನಮ್ಮನ್ನು ಕಾದಿರಲು ನಿಮ್ಮ ಪಾದಗಳು ಕಟ್ಟಿವೆ, ನಮ್ಮನ್ನು ಆದರಿಸಲು ನಿಮ್ಮ ಕರಗಳು ಅಗಲಿಸಿವೆ, ನಮ್ಮಗಳನ್ನು ಸುರಿಸಲು ನಿಮ್ಮ ಹೃದಯವು ತೆರೆದಿದೆ. ನಮಗೆ ಉತ್ತೇಜನವೀಯಲು ನಮ್ಮ ಕಡೆ ನಿಮ್ಮ ತಲೆಬಾಗಿದೆ. ಹೀಗಿರುವಲ್ಲಿ ನಾವು ನಿಮಗಾಗಿಯೇ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿದ್ದು ನಿಮ್ಮ ಕೈಯಲ್ಲಿ ನಮ್ಮ ಆತ್ಮವನ್ನು ಒಪ್ಪಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ ಪ್ರಭು. ಆತ್ಮೀಯ ಸಹೋದರ ಸಹೋದರಿಯರೇ, ಈ 12ನೇ ಸ್ಥಳ ಈ ಸಂಪೂರ್ಣ ಶಿಲುಬೆ ಹಾದಿಯಲ್ಲಿ ಮಹತ್ತರವಾದಂತಹ ಸ್ಥಳ. ಏಕೆಂದರೆ ಪ್ರಭು ಯೇಸುವಿನ ಪ್ರಾಣ ಈ ಭೂಲೋಕದಿಂದ ಸ್ವರ್ಗದತ್ತ ಪ್ರಭುವಿನ ತನ್ನ ತಂದೆಯ ಬಳಿ ಸೇರಿಕೊಂಡಂತಹ ಕ್ಷಣಗಳು. ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನಾವು ಮಾತನಾಡುವಂತಹ ಮಾತುಗಳು, ನಾವು ಮಾಡುವಂತಹ ಕೆಲಸಗಳು ನಿಜವಾಗಿಯೂ ದೈವ ಪ್ರೇರಿತ ಕೆಲಸವಾಗಿದೆಯಾ? ಅಥವಾ ನನ್ನ ಬಳಿ ಹಣವಿದೆ, ನಾನು ಏನು ಬೇಕಾದರೂ ಮಾಡಬಹುದು, ಅದರ ದರ್ಪದಲ್ಲಿ ಮೆರೆಯುತ್ತಿದ್ದೇನೆ? ಅಥವಾ ಬಲಗಡೆಯಲ್ಲಿ ಇದ್ದಂತಹ ಕಳ್ಳನಂತೆ, ತಂದೆಯೇ ನೀವು ಇರುವೆಡೆಯಲ್ಲಿಗೆ ನನ್ನನ್ನು ಕರೆದುಕೊಳ್ಳಿರಿ, ಅಲ್ಲಿ ನನ್ನನ್ನು ನೆನೆಸಿಕೊಳ್ಳಿರಿ. ಅದಕ್ಕೆ ಪ್ರಭು ಕ್ರಿಸ್ತರು ಹೇಳಿದಂತೆ, ಹಿಂದೆ ನೀನು ಪರಂಧಾಮದಲ್ಲಿರುವೆ. ಅದೇ ರೀತಿ ಪ್ರಭು ಕ್ರಿಸ್ತರು ಶಿಲುಬೆಯಿಂದ ಪ್ರಾಣವನ್ನು ಬಿಡುವಾಗಲೂ ಸಹ ಜೋರಾಗಿ, ತಂದೆಯೇ ಇವರೇನು ಮಾಡುತ್ತಿರುವೋ ಇವರನ್ನು ಕ್ಷಮಿಸಿರಿ ಎಂದು ಹೇಳಿ
ಸ್ವರ್ಗದತ್ತ ಕಣ್ಣುಗಳನ್ನೆತ್ತಿ ನನ್ನ ಆತ್ಮವನ್ನು ನಿಮಗೊಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣವನ್ನು ಬಿಟ್ಟರು. ಆತ್ಮೀಯ ಸಹೋದರ ಸಹೋದರಿಯರೇ, ಇಷ್ಟೇ ಜೀವನ ಎಂದು ಶಿಲುಬೆಯಿಂದ ತೋರಿಸಿಕೊಟ್ಟಿದ್ದಾರೆ ಪ್ರಭು. ನಿಂತುಕೊಂಡಿರುವ ಜಾಗದ ಮಣ್ಣಿನಲ್ಲೇ ಸಮಾಧಿ ಮಾಡಲ್ಪಡುವ ನಾವೆಲ್ಲರೂ ಸಹ ದರ್ಪದಿಂದ ಬೆರೆಯುತ್ತಿದ್ದೇವೆ. ನಾಳೆಯಾದರೆ ಯಾರ ಮೇಲೆ ದ್ವೇಷ ಸಾಧಿಸುವುದು, ಯಾರೊಂದಿಗೆ ಮಾತನಾಡದೇ ಇರುವುದು ಎನ್ನುವ ದ್ವೇಷ ಸಾಧಿಸಲು ನಾವು ಬಂದಿರುವರು ಇಲ್ಲ. ಶಿಲುಬೆಯನ್ನು ದಿಟ್ಟಿಸಿ ನೋಡಿ. ಈ 12ನೇ ಸ್ಥಳವನ್ನು ನೆನೆಸಿಕೊಳ್ಳಿ. ಇದೇ ಒಂದು ದಿನ ನಮ್ಮೆಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಈ 12ನೇ ಸ್ಥಳದಲ್ಲಿ ನಿಜವಾಗಿಯೂ ಪ್ರಭು ಕ್ರಿಸ್ತರಂತೆ ನಾವು, ತಂದೆಯೇ, ನಾನು ನೀವು ಕಳಿಸಿದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ, ನನ್ನ ಆತ್ಮವನ್ನು ನಿಮ್ಮ ಕೈಗೆ ಒಪ್ಪಿಸುತ್ತಿದ್ದೇನೆ ಎಂದು ನುಡಿದು ನಮ್ಮ ಪ್ರಾಣವನ್ನು ಬಿಡುವಂತಹ ವ್ಯಕ್ತಿಗಳು ನಾವಾಗಬೇಕು. ಅಥವಾ ದುಷ್ಪ್ರೇರಣೆಗೆ ಒಳಗಾಗಿ ಪಾಪಗಳಿಂದ ತುಂಬಿ ನಾವು ಪ್ರಭುವಿನಿಂದ ದೂರ ಸರಿದು ಹೋಗಬೇಕಾ? ಚಿಂತಿಸಿ, ಯೋಚಿಸಿ, ಪ್ರಾರ್ಥಿಸಿ. ಈ ಸ್ಥಳದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಪ್ರಾರ್ಥನೆಗಳನ್ನು ಪ್ರಭುವಿನ ಪಾದಕ್ಕೆ ಸಮರ್ಪಿಸಿಬಿಡಿ. ತಂದೆಯೇ, ನನ್ನನ್ನು ಕ್ಷಮಿಸಿರಿ, ನಾನು ಮಾಡಿದಂತಹ ಪಾಪಗಳನ್ನು ಕ್ಷಮಿಸಿರಿ ಎನ್ನುತ್ತಾ, ತಂದೆಯೇ, ನನ್ನನ್ನೇ ನಿಮಗೆ ಒಪ್ಪಿಸಿಕೊಡುತ್ತೇನೆ, ನನ್ನ ಕುಟುಂಬವನ್ನು ಒಪ್ಪಿಸಿಕೊಡುತ್ತೇನೆ ಎಂದು ಭಕ್ತಿಯಿಂದ ಕರಗಳನ್ನು ಜೋಡಿಸುತ್ತಾ ಮೌನವಾಗಿ 1 ನಿಮಿಷ ಪ್ರಾರ್ಥಿಸು. ಕೃಪೆಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಈಗಲೂ ಯಾವಾಗಲೂ ಇಲ್ಲದಂಥದ್ದು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹದಿಮೂರನೇ ಸ್ಥಳ ಆಲಹಳ್ಳಿ. ಇನ್ನು ಕರೆಕ್ಟ್ 1.5 ಕಿಲೋಮೀಟರ್ ಇದೆ. ಶಿಲುಬೆಯ ಯಾತ್ರೆಯ ಕೊನೆಯ ಸ್ಥಳ, ಬಲೆಗಾರು ಶಿಲುಬೆಯ ಕೊನೆಯ ಸ್ಥಳ. ಯೇಸು ಸ್ವಾಮಿಯ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅವರ ತಾಯಿಯ ಮಡಿಲಿನಲ್ಲಿ ಇಡುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಲೋಕವನ್ನು ರಕ್ಷಿಸಿದ್ದೀರಿ. ವ್ಯಾಕುಲ ಮಾತೆಯು ತಮ್ಮ ಪ್ರಿಯ ಕುಮಾರ ಯೇಸುವಿನ ಮರಣದಿಂದ ಅನುಭವಿಸಿದ ಕ್ಲೇಶವು ಎಷ್ಟೊಂದು ಧ್ಯಾನಿಸೋಣ. ಶಿಷ್ಯರು ಪ್ರಭುವಿನ ಶರೀರವನ್ನು ಶಿಲುಬೆಯಿಂದ ಇಳಿಸಿದಾಗ ವ್ಯಾಕುಲ ಮಾತೆಯು ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ಮಗ ಯೇಸುವಿನ ಮುಖ ಕಮಲವು ಬಾಡಿ ಬಿಳುಪಾಗಿಯೂ ಕಣ್ಣುಗಳು ಮಸುಕಾಗಿ ಮುಚ್ಚಿಯೂ ಮಗ್ಗಲು ಆಳವಾಗಿ ತಿವಿದು ತೆರೆದು ಕೈಕಾಲುಗಳು ಕೊರೆದು ಇರುವುದನ್ನು ನೋಡುವಾಗ ಆಕೆ ಸ್ವಮರಣಕ್ಕಿಂತಲೂ ಮಹಾಕಠಿಣ ನೋವನ್ನು ಅನುಭವಿಸಿದಳು. ಶೋಕಭರಿತಳಾದ ತಾಯಿ, ನಿಮ್ಮ ಪ್ರಿಯ ಕುಮಾರನನ್ನು ಶಿಲುಬೆಗೆ ಜಡಿದದ್ದು ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದಿದ್ದು ಈಟಿಯಂತಹ ನಮ್ಮ ಪಾಪಗಳೇ ಸರಿ. ದಯಾಮಯ ತಾಯಿ, ಪಾಪಿಗಳಾಗಿರುವ ನಮ್ಮನ್ನು ಈಕ್ಷಿಸಿ ನಮಗಾಗಿ ಪ್ರಾರ್ಥಿಸಿರಿ. ನಾವು ಪಾಪ ವಿಮೋಚನೆ ಹೊಂದುವಂತೆ ಮಾಡಿರಿ.
ಶಿಲುಬೆಯಲ್ಲಿ ಮೃತರಾದ ಕರ್ತರನ್ನು ಆರಾಧಿಸ ಅಪ್ಪಣೆ ಪಾಲಿಸಿರಿ. ದಾಸಿಯರು ನಾವು ನಿಮ್ಮ ವ್ಯಾಕುಲಗಳನ್ನು ಮರೆಯದ ಹಾಗೆ ಅವುಗಳನ್ನು ನಮ್ಮ ಹೃದಯದಲ್ಲಿ ಅಚ್ಚಳಿಯದಂತೆ ಮುದ್ರಿಸಿರಿ ತಾಯಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ದೇಹವನ್ನು ಶಿಲುಬೆಯಿಂದ ಇಳಿಸಿ ತಾಯಿಯ ಮಡಿಲಲ್ಲಿ ಕೊಟ್ಟಾಗ ಆದಂತಹ ನೋವು ಸಾಧಾರಣವಾದ ನೋವಲ್ಲ. ತನ್ನ ಪ್ರಾಣವನ್ನೇ ಕಳೆದುಕೊಂಡಂತಹ ನೋವು ಆಕೆ ಅನುಭವಿಸಿದ್ದಾಳೆ. ನಮ್ಮ ಜೀವನದಲ್ಲೂ ಸಹ ಹಲವಾರು ಜನರು, ಒಡ ಹುಟ್ಟಿದವರು, ರಕ್ತ ಸಂಬಂಧಿಗಳು, ಸ್ವಂತ ಮಕ್ಕಳು ಒಂದೇ ಮನೆಯಲ್ಲಿದ್ದುಕೊಂಡು ನೋವನ್ನು ನೀಡುತ್ತಾರೆ. ಆದರೆ ಪ್ರಪಂಚವು ನೋಡಿ ನಗಬಾರದೆಂದು ನಾವು ಆ ನೋವನ್ನು ತಾಯಿ ಅಳಲಿನಲ್ಲಿ ಮುಳುಗುತ್ತಾಳೆ. ಏಕೆಂದರೆ ತನ್ನ ಕುಟುಂಬ, ತನ್ನ ಮಕ್ಕಳು, ತನ್ನ ಮಡದಿ, ತನ್ನ ಮನೆಯವರು ಎಂದು ಒಂದೇ ಕುಟುಂಬವಾಗಿ ಬೆಳೆಸುವಂತಹ ತಾಯಿ ಆಕೆಯಾಗಿದ್ದಾಳೆ. ಮಾತೆ ಮರಿಯಳು ಸ್ವರ್ಗದ ರಾಣಿ, ನಮ್ಮೆಲ್ಲರ ತಾಯಿ, ಪ್ರತಿನಿತ್ಯವೂ ಕೂಡ ನಮಗಾಗಿ ಪ್ರಾರ್ಥಿಸಲು ಇದ್ದಾಳೆ. ನಮ್ಮಲ್ಲಿರುವಂತಹ ತಪ್ಪು ಕಲ್ಪನೆ, ಮಾತೆ ಮರಿಯಳು ಆರಾಧಿಸುತ್ತೇವೆ ಎಂದು ತಪ್ಪು ಕಲ್ಪನೆ. ಮಾತೆ ಇರುವುದು ನಮಗಾಗಿ ಪ್ರಾರ್ಥಿಸಲು. ಆಕೆ ದೇವರ ತಾಯಿ. ಏಕೆಂದರೆ ಪ್ರಭು ಕ್ರಿಸ್ತರು ದೇವರ ಮಗನಿಗೆ ಜನ್ಮ ನೀಡಿದಂತಹ ತಾಯಿ ದೇವರ ತಾಯಿ. ಆಕೆಯ ಮಡಿಲಲ್ಲಿ ಕೊನೆಯದಾಗಿ ಆ ಪಾರ್ಥಿವ ಶರೀರವನ್ನು ಇರಿಸಲಾಯಿತು. ಆತ್ಮೀಯ ಸಹೋದರ ಸಹೋದರಿಯರೇ, ಒಂದೇ ಕುಟುಂಬದಲ್ಲಿ ರಕ್ತ ಸಂಬಂಧಿಗಳಾಗಿ ನಾವು ಕ್ಷಮಿಸದೆ ಇನ್ನೂ ಉಳಿಸಿಕೊಂಡಿದ್ದಲ್ಲಿ ಕ್ಷಮಿಸಿ ಬಿಡೋಣ. ಸ್ವಂತ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಮಾತನಾಡದೆ ಹಲವಾರು ವರ್ಷಗಳಿಂದಿದ್ದರೆ ಅವರನ್ನು ಕ್ಷಮಿಸಿ ಬಿಡೋಣ. ಗಂಡ ಹೆಂಡತಿಯರ ಮಧ್ಯದಲ್ಲಿರುವಂತಹ ಕಲಹಗಳು, ಎಲ್ಲ ನೋವುಗಳು, ಕಷ್ಟ ನೋವುಗಳು ಹಿಂದೆ ಆ ಮಾತೆ ಮರಿಯ ಮಡಿಲಲ್ಲಿ ನಾವು ಪ್ರಾರ್ಥಿಸೋಣ. ಮಾತೆಯೇ, ನನಗಾಗಿ ಪ್ರಾರ್ಥಿಸಿ, ನಿಮ್ಮ ಮಗನಲ್ಲಿ ಯಾಚಿಸಿ, ಈ ಪಾಪಿಗೋಸ್ಕರ ಪ್ರಾರ್ಥಿಸಿರಿ. ಏಕೆಂದರೆ ನಿಮ್ಮ ಮಗನನ್ನು ಶಿಲುಬೆಗೇರಿಸಿದ ಪಾತ್ರ ನನ್ನದು ಕೂಡ ಆಗಿದೆ. ಆದ್ದರಿಂದ ನನ್ನನ್ನು ಕ್ಷಮಿಸಿ ನನಗಾಗಿ ಪ್ರಾರ್ಥಿಸಿರಿ ಎಂದು ಆ ತಾಯಿಯ ಬಳಿಯಲ್ಲಿ ಪ್ರಾರ್ಥಿಸೋಣ. ಈಗಾಗಲೇ ಸಾವಿರಾರು ದರ್ಶನಗಳನ್ನು ಹಲವಾರು ಕಡೆಗಳಲ್ಲಿ ನೀಡಿರುವಂತಹ ಮಾತೆಯೇ ತಾನು ದೇವರೆಂದು ತೋರಿಸಿಕೊಳ್ಳಲು ಅಲ್ಲ, ಬದಲಾಗಿ ನನ್ನ ಮಗನು ಇನ್ನೂ ಇದ್ದಾನೆ, ಆತನಲ್ಲಿ ಪ್ರಾರ್ಥಿಸಿ, ನಿಮ್ಮ ಪಾಪಗಳನ್ನು ಬಿಟ್ಟು ಆತನ ಬಳಿಗೆ ತಿರುಗಿರಿ ಎಂದು ಮಾತೆ ಕರೆ ನೀಡುತ್ತಿದ್ದಾಳೆ. ಆದ್ದರಿಂದ ಪ್ರತಿ ನಮೋ ಮರಿಯದಲ್ಲಿ ನಾವು ಪ್ರಾರ್ಥಿಸುವಾಗ, ನಮೋ ಮರಿಯ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಪ್ರಭು ಆಕೆಯೊಡನೆ ಇದ್ದಾರೆ. ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ಏಕೆಂದರೆ ನೀನು ದೇವರ ಮಗನಿಗೆ ಜನ್ಮವಿತ್ತೆ, ನಿನ್ನ ಕರುಳು ಕುಡಿಯು ಧನ್ಯ. ಆದ್ದರಿಂದ ನಾವೆಲ್ಲರೂ ಸಹ ಮಾತೆಯಲ್ಲಿ ದೈನ್ಯದಿಂದ ಯಾಚಿಸುತ್ತಾ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ನಮ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. 14 ಕಿಲೋಮೀಟರ್ನ ಈ ಶಿಲುಬೆ ಹಾದಿಯ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದ್ದೀವಿ. ಬಲೆಗಾರು ಶಿಲುಬೆಯ ಹತ್ತಿರ ಬಂದಿದ್ದೀವಿ. ಎಲ್ಲ ಸಾವಿರಾರು ಜನ ಈ ಬಲಿಗಾರು ಶಿಲುಬೆ ಹತ್ತಿರ ಬಂದು ವೀಕ್ಷಿಸ್ತಾ ಇದ್ದಾರೆ. ಇನ್ನೂ ಕೂಡ ದಾರಿಯ ಮಧ್ಯದಲ್ಲಿ ನಡ್ಕೊಂಡು ಬರ್ತಾಯಿದ್ದಾರೆ. ಭಾಳಷ್ಟು ಜನ ಸುಸ್ತಾಗಿದ್ದಾರೆ ಕೂಡ. ಹಾಗೆ ಇನ್ನೂ ಕೆಲವರಲ್ಲಿ ತುಂಬ ಆಸಕ್ತಿ ಇನ್ನೂ ಇದೆ. ಇನ್ನೂ ಬೇಕಾದ್ರೆ ಒಂದು 50 ಕಿಲೋಮೀಟರ್ ನಡೆಯೋಷ್ಟು ಶಕ್ತಿ ಕೂಡ ಪ್ರಭು ಯೇಸು ಅವರ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಹಾಗಾಗಿ ಒಂದು ಅದ್ಭುತ ಸ್ಥಳದ ಹತ್ರ ಇನ್ನು ಕೆಲವೇ ಕ್ಷಣದಲ್ಲಿ ಶಿಲುಬೆ ಯಾತ್ರೆ ಪೂರ್ಣಗೊಳ್ಳುತ್ತೆ. ಇದೇ ಸ್ಥಳ ಬಲೆಗಾರು ಶಿಲುಬೆ. ಎಷ್ಟೋ ಜನ ಭಕ್ತಾದಿಗಳು ಈ ಶಿಲುಬೆ ಹಾದಿಯಲ್ಲಿ ತಮ್ಮ ಕನಸುಗಳನ್ನು ಹೊತ್ಕೊಂಡು ಬಂದಿರ್ತಾರೆ. ಹಾಗೆ ಕೂಡ ಪ್ರಭು ಯೇಸು ಆದಷ್ಟು ಬೇಗ ಅವರ ಕನಸುಗಳು ನನಸಾಗಲಿ ಅಂತ ಬೇಡ್ಕೊತೀನಿ. ಯಶಸ್ವಿಯಾದ 14 ಕಿಲೋಮೀಟರ್ನ ಪಾದಯಾತ್ರೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗಿ ಈಗ ಸಂಜೆ ಸುಮಾರು 6:00ವರೆಗೆ ಈ ಶಿಲುಬೆ ಹಾದಿ ಮುಕ್ತಾಯದ ಹಂತದ ಹತ್ರ ಬಂದಿದೆ. ಒಂದು
ಅದ್ಭುತ ಸ್ಥಳ ಕೂಡ. ಎಲ್ಲರೂ ಬಂದು ನಡ್ಕೊಂಡು ಬಂದು ಇಲ್ಲಿಗೆ ಕೊನೆಯ ಹಂತದ ಹತ್ರ ಇದ್ದಾರೆ. ಕೊನೆಯ ಸ್ಥಳಕ್ಕೆ ನಮ್ಮ ಸಂತ ಜೋಸೆಫರ ದೇವಾಲಯದ ಧರ್ಮಗುರು ವಿನೂತ್ ಅವರು ಶಿಲುಬೆಯನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ಬಂದು ತಲುಪಿದ್ದೇವೆ. ಈ ಕೊನೆಯ ಸ್ಥಳವನ್ನು ಮಾಡುವಾಗ ಈಗ ಕಾಪಾಡಿಕೊಂಡು ಬಂದಂತಹ ಅದೇ ಮೌನದಲ್ಲಿ ಕೊನೆಯ ಸ್ಥಳದಲ್ಲಿ ನಮ್ಮನ್ನೇ ನಾವು ಪ್ರಭುವಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. 14ನೇ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಮ್ಮ ಪವಿತ್ರ ಶಿಲುಬೆಯಿಂದ ವ್ಯಾಕುಲ ಮಾತೆ ಮರಿಯಮ್ಮ ಮಡಿಲಿನಿಂದ ಅವರ ಪ್ರಿಯ ಕುಮಾರರ ಶರೀರವನ್ನು ಶಿಷ್ಯರು ಎತ್ತಿಕೊಂಡು ಶುಭ್ರ ವಸ್ತ್ರಗಳಿಂದ ಹೊದಿಸಿ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅಲ್ಲಿಯೇ ಅಡಕವಾಗಿ ಇರುತ್ತದೆ. ರಕ್ಷಕರೇ, ಒಂದಾನೊಂದು ದಿನ ನಾವು ಸಹ ಸಮಾಧಿಗೆ ಇಳಿಯಬೇಕಾಗಿದೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ವಿಧವಾಗಿ ಎಂಬುದು ನಮಗೆ ತಿಳಿಯದು. ಪ್ರತಿನಿತ್ಯವೂ ಕೂಡ ನೀವು ನೀಡಿದಂತಹ ದಿನವನ್ನು ವ್ಯರ್ಥಪಡಿಸಿಕೊಳ್ಳುತ್ತಾ ನಾಳೆ ನಾನು ಶ್ರೀಮಂತನಾಗುತ್ತೇನೆ, ಶ್ರೀಮಂತಳಾಗುತ್ತೇನೆ ಎನ್ನುವ ಕನಸಿನಿಂದಲೇ ಬದುಕುತ್ತಿದ್ದೇವೆ. ನೀವು ನೀಡಿರುವಂತಹ ಆ ಹೊಸ ದಿನವನ್ನು ನಾನು ನೀವು ನೀಡಿರುವ ದಾನವೆಂದೆನಿಸದೆ ಪ್ರತಿದಿನವೂ ಚಿಂತೆಯಲ್ಲಿ ಕೊರಗುತ್ತಾ ಇದ್ದೇನೆ. ದೇಹಕ್ಕೇನೋ ವಯಸ್ಸಾಗುತ್ತಿದೆ, ಆದರೆ ಆತ್ಮಕ್ಕೆ ಅರಿವಾಗುತ್ತಿಲ್ಲ. ಪ್ರಭು ಯೇಸುವೆ, ನಾವು ಈ ಜಗತ್ತಿನಲ್ಲಿ ಬದುಕಿರುವುದು ನಶ್ವರ ದಿನಗಳು ಮಾತ್ರ, ಬೆರಳೆಣಿಕೆಯ ದಿನಗಳು. ಇಂದಿದ್ದವರು ನಾಳೆ ಇಲ್ಲ. ನಾವು ಕೊನೆಗೆ ಸೇರುವಂತಹ ಸ್ಥಳ ಶುದ್ಧೀಕರಣದ ಸ್ಥಳ. ನಮ್ಮೆಲ್ಲರ ಒಂದಾಗಿಸುವಂತಹ ಆ ಜಾಗ ನೀವೀಗಾಗಲೇ ಕಂಡುಕೊಂಡಿದ್ದೀರಿ. ಅದರ ಮಾರ್ಗವನ್ನು ನಮಗೆ ನಿಮ್ಮ ಶಿಲುಬೆಯ ಮುಖಾಂತರ ತೋರಿಸಿಕೊಟ್ಟಿದ್ದೀರಿ. ಪ್ರಭು ಯೇಸುವೆ, ಪಾಪಿಗಳಲ್ಲಿಯೇ ಮಹಾಪಾಪಿಯಾದ ನಮ್ಮೆಲ್ಲರನ್ನೂ ಕ್ಷಮಿಸಿ ಶಿಲುಬೆಯಿಂದ ನಮಗಾಗಿ ಪ್ರಾರ್ಥಿಸಿ, ತಂದೆಯೇ, ಇವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸುತ್ತೇನೆ ಎನ್ನುವ ಪ್ರಾರ್ಥನೆ ನಮ್ಮ ಕಿವಿಗಳಿಗೆ ಕೇಳಿಸುತ್ತಿದೆ. ಇವರೇನು ಮಾಡುತ್ತಿರುವರೋ ಇವರು ಎನ್ನುವುದು ಒಂದು ಕಡೆಯಾದರೆ, ಇವರನ್ನು ನಾನು ಬಿಟ್ಟು ಹೋಗುತ್ತಿದ್ದೇನೆ, ಇವರು ಇನ್ನೂ ಮುಗ್ಧರಾಗಿದ್ದಾರೆ, ಇವರನ್ನು ನೋಡಿಕೊಳ್ಳಿ, ಆ ಪವಿತ್ರಾತ್ಮರನ್ನು ಪೋಷಕರಂತೆ ಬಿಟ್ಟು ಹೋಗಿರುವರೆ. ನಮಗಾಗಿ, ನಮ್ಮ ಒಳ್ಳೆಯತನಕ್ಕಾಗಿ, ನಮ್ಮ ಸನ್ಮಾರ್ಗದಲ್ಲಿ ನಡೆಯುವಂತಹ ಪ್ರಭುವಿನ ಹಾದಿಯಲ್ಲಿ ನಡೆಯಲು ನಮಗೆ ಪ್ರಭು ಕಲಿಸಿಕೊಟ್ಟಿರುವಂತಹ ಆ ದಾರಿಗಳು ಈ ಶಿಲುಬೆ. ನಾವು ಇಷ್ಟು ದೂರ ನಡೆದುಕೊಂಡು ಬಂದರೂ ನಮ್ಮ ಕಾಲುಗಳಲ್ಲಿ ನೋವುಗಳು ಈಗ ಕಾಣಿಸುತ್ತಿಲ್ಲ. ನಡೆದುಕೊಂಡು ಬರುವಾಗ ನೋವು ಕಾಣಿಸಿತು, ಆದರೆ ಈಗ ನೋವಿಲ್ಲ. ಪ್ರಭು ಯೇಸುವೆ, ಇದಕ್ಕಿಂತ ಅದ್ಭುತ ಬೇರೇನು ನಮಗೆ ನಮ್ಮ ಜೀವನದಲ್ಲಿ ಬೇಕಾಗಿಲ್ಲ. ಈ ಬಳೆಗಾರ ಶಿಲುಬೆಯಲ್ಲಿ ನಮಗಾಗಿ ಪ್ರತಿನಿತ್ಯವೂ ಇಲ್ಲಿ ನೀವು
ಪ್ರಾರ್ಥಿಸುವಂತಹ ಭಕ್ತಾದಿಗಳಿಗೆ ಆಶೀರ್ವದಿಸುತ್ತೀರಿ. ಇಲ್ಲಿ ಈ ಜಾಗದಲ್ಲಿ ಕೂಡಿರುವಂತಹ ಸರ್ವ ಭಕ್ತಾದಿಗಳನ್ನು ಕುಟುಂಬಗಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇವೆ. ಈ ಕೊನೆಯ ಸ್ಥಳದಲ್ಲಿ ನಾವೆಲ್ಲರೂ ಸಹ ನೀವೇ ನಮ್ಮ ಪ್ರಭು, ನೀವೇ ನಮ್ಮ ದೇವರು, ಏಕೈಕ ದೇವರು ಎನ್ನುವ ವಿಶ್ವಾಸ ನಂಬಿಕೆಯಲ್ಲಿ ನಾಳೆ ಈ ದಿನಗಳಲ್ಲಿ ಬರುವಂತಹ ಹಬ್ಬಕ್ಕೆ ಒಳ್ಳೆಯ ತಯಾರಿ ಮಾಡುತ್ತಾ ಪರಸ್ಪರ ಕ್ಷಮೆಯನ್ನು ನೀಡುತ್ತಾ ಸರ್ವರೂ ನನ್ನವರೇ ಎನ್ನುವ ಭಾವದಿಂದ ಕ್ಷಮಿಸಿ ಬಾಳುವಂತಹ ಶಕ್ತಿಯನ್ನು ಈ ಶಿಲುಬೆಯಿಂದ ಕರುಣಿಸಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಒಂದು ನಿಮಿಷ ಮೌನವಾಗಿದ್ದು ನಮ್ಮ ಪ್ರಾರ್ಥನೆಗಳನ್ನು ಪ್ರಭುವಿನಲ್ಲಿ ಸಮರ್ಪಿಸೋಣ. ಯೇಸು ಪ್ರಭುವೇ ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನು 2000 ವರ್ಷಗಳ ಹಿಂದಿನಿಂದ ನಮಗೆ ಕಲಿಸಿಕೊಟ್ಟಂತಹ ಆ ಪ್ರಾರ್ಥನೆಯನ್ನು ಈಗ ಒಟ್ಟಾಗಿ ಸೇರಿ ಒಕ್ಕೊರಲಿನಿಂದ ಸ್ವರ್ಗದತ್ತ ನಾವೆಲ್ಲರೂ ಸಹ ಈ ಸ್ವರವನ್ನೇರಿಸುತ್ತಾ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು. ಮಾತೆ ಮರಿಯಳು ಸ್ವರ್ಗದ ರಾಣಿ, ನಮ್ಮೆಲ್ಲರ ತಾಯಿ, ಇಗೋ ನನ್ನ ಬಳಿಗೆ ಬನ್ನಿ, ನಾನು ನನ್ನ ಮಗನ ಬಳಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಪ್ರತಿ ಜಪಸರದಲ್ಲಿ ಆಕೆಯು ನಮ್ಮನ್ನು ಕೈ ಚಾಚಿ ಕರೆಯುತ್ತಿರುವಂತಹ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸಹ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಈಗಲೂ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಈಗಲೂ ಯಾವಾಗಲೂ. ಮುಕ್ತಾಯ ಪ್ರಾರ್ಥನೆ. ದಿವ್ಯ ಯೇಸುವೆ, ವ್ಯಾಕುಲ ಭರಿತಳಾದ ನಿಮ್ಮ ಮಾತೆ ಮರಿಯಮ್ಮನವರು ನಿಮ್ಮ ದಯಾಮಯ ಸನ್ನಿಧಿಯಲ್ಲಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಮನವಿ ಮಾಡುವ ಹಾಗೆ ಕರುಣಿಸಿರಿ ಪ್ರಭು. ಕರ್ತರೇ, ಭಕ್ತಿಯು ಕುಗ್ಗಿ ಹೋಗಿ ವಿಶ್ವಾಸವು ತಣುವಾಗುವ ಕಾಲದಲ್ಲಿ ನಿಮ್ಮ ದಿವ್ಯ ಪ್ರೇಮಾಜ್ಞೆಯಿಂದ ನಮ್ಮ ಹೃದಯಗಳು ಪ್ರಜ್ವಲಿಸುವ ಹಾಗೆ ಸಂತ ಫ್ರಾನ್ಸಿಸ್ ಎಂಬುವರ ಅವಯವಗಳಲ್ಲಿ ನಿಮ್ಮ ಪಂಚಗಾಯಗಳ ಪೂಜ್ಯ ಲಾಂಛನೆಯನ್ನು ಆಶ್ಚರ್ಯಕರವಾಗಿ ತಾಕಿಸಿದ್ದೀರಿ. ಆ ಸಂತರ ಪ್ರಾರ್ಥನೆಗಳ ಮೂಲಕ ದಾಸರಾದ ನಾವು ನಮ್ಮ ಅನುದಿನದ ಶಿಲುಬೆಯನ್ನು ತಡೆಯಿಲ್ಲದೆ ಹೊತ್ತು ನಡೆದು ಆ ತಪಸ್ಸಿಗೆ ತಕ್ಕ ಫಲಗಳನ್ನು ಪಡೆಯುವಂತೆ ಕರುಣಿಸಿರಿ ಪ್ರಭು. ಸರ್ವವಲ್ಲಭರೂ ಅಮರರೂ ಆದ ಸರ್ವೇಶ್ವರ, ನಿಮ್ಮ ಸೇವೆಯಲ್ಲಿರುವ ನಮ್ಮ ಪೋಪ್ ಜಗದ್ಗುರುಗಳಿಗಾಗಿ ದಯೆ ತೋರಿರಿ. ನಿಮ್ಮ ವರಪ್ರಸಾದದಿಂದ ಅವರು ಸದಾದಷ್ಟು ಅವುಗಳನ್ನು ಈಡೇರಿಸುವ ಹಾಗೆ ಅನುಗ್ರಹಿಸಿರಿ. ಪಾಪಗಳನ್ನು ಕ್ಷಮಿಸುವವರು, ಆತ್ಮರಕ್ಷಣೆಯನ್ನು ಅಪೇಕ್ಷಿಸುವವರು ಆಗಿರುವ ಸರ್ವೇಶ್ವರ, ಇಹವನ್ನು ಬಿಟ್ಟು ಮರುಲೋಕಕ್ಕೆ ಬಂದು ಸೇರಿರುವ ನಮ್ಮ ಬಂಧು ಮಿತ್ರರು, ಉಪಕಾರಿಗಳು ನಿಮ್ಮ ನಿತ್ಯಾನಂದದಲ್ಲಿ ಭಾಗಿಗಳಾಗುವ ಹಾಗೆ ಮಾಡಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳು ಪ್ರಭು ಆಲಿಸಿದ್ದಾರೆ ಎನ್ನುವ ವಿಶ್ವಾಸ ನಂಬಿಕೆ ನಮ್ಮದಾಗಲಿ. ಹಲವಾರು ಜನರು
ತಾಳಗುಪ್ಪದವರು ನಾವು ಎಂತ ಬಲೆಗಾರ ಶಿಲ್ಬೆ ಯಾತ್ರೆಗೆ ಬರಬೇಕಾದ್ರೆ ಬಂದಾಗ ಪ್ರತಿ ಸರ್ತಿಯೂ ಹೊಟ್ಟೆ ತುಂಬ ಬಾದಾಮಿ ಹೇಳ್ಕೊಡ್ತಾರೆ. ನಿಮಗೆಲ್ಲ ನಮ್ಮ ಸಾಗರದ ಜನತೆ ಹಾಗೂ ಸಂತ ಜೋಸೆಫರ ಭಕ್ತಾದಿಗಳ ಪರವಾಗಿ ಧನ್ಯವಾದಗಳು ಸರ್. ಹೀಗೆ ನಿಮ್ಮ ಮುಂದಿನ ಸರ್ತಿ ಇನ್ನು ಜ್ಯೂಸು ಮತ್ತು ಇನ್ನೊಂದು ಏನಾದ್ರು ಎಕ್ಸ್ಟ್ರಾ ಬರೋಂಗೆ ಆ ದೇವ್ರು ನಿಮ್ಗೆ ಅವಕಾಶ ಕೊಡಲಿ, ಮತ್ತು ನಿಮ್ಗೆ ಕುಟುಂಬಕ್ಕೂ ಹೆಚ್ಚಿನ ಆಶೀರ್ವಾದ ಕೊಡಲಿ, ನಿಮ್ಮ ಧರ್ಮ ಕೇಂದ್ರ ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊತೀನಿ. ಧನ್ಯವಾದಗಳು ತಾಳಗುಪ್ಪ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳಿಗೆ.